ಹಾಸನ ಜೆಡಿಎಸ್ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ರು. ಆದ್ರೆ ಈ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ, ಅಭಿಮಾನಿ ಅಂತ ಹೇಳಿಕೊಂಡು ಒಬ್ರು, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹೈಕಮಾಂಡ್ಗೆ ಡಿಕೆಶಿ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರವನ್ನ ಬರೆಯಲಾಗಿದೆ. ಹಾಗಾಗಿ ಹಾಸನದ ಸಿದ್ದರಾಮಯ್ಯ ಸಮಾವೇಶ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ವ್ಯಕ್ತಿ ಹೆಸರಿನ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಹಾಗಾಗಿ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಎರಡು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೇಗೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಸಂಬಂಧ ಇಲ್ಲದಿರಂದ್ರ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಚಿವರು ಇದಕ್ಕೆ ಒಂದಷ್ಟು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಬೆಂಬಲ ಇದ್ರೂ ಕೂಡ ಅಹಿಂದ ಒಂದಷ್ಟು ಸಂಘಟನೆಗಳು ಸೇರಿ ಮತ್ತು ಅವರ ವಿಚಾರಧಾರಣೆಯನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲವನ್ನು ತುಂಬುವ ಕಾರಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ ಆಗಿರೋದ್ರಿಂದ ಹೈಕಮಾಂಡ್ ಕೂಡ ಇದರಲ್ಲಿ ಮುಗು ತೋರ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ಪತ್ರ ಬಂದಿರಬಹುದು, ಕಂಪ್ಲೇಂಟ್ ಆಗಿರಬಹುದು, ಆದರೂ ಕೂಡ ಇದು ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತಿದ್ದಾವೆ ಅನ್ನುವಂತ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿ ಮಾಡ್ತಕ್ಕಂಥ ಆರೋಪಗಳಿಗೆ ಒಂದು ಎದುರೇಟನ್ನು ಕೊಡುವಂತ ಕೆಲಸಗಳು ಕೂಡ ಈ ಸಮಾವೇಶದ ಮೂಲಕ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಹಾಸನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆದ್ರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ನಿಂದ ಯಾವ ಈ ಒಂದು ವಿರೋಧಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಉತ್ತರ ಪ್ರಶ್ನೆ ಆಗುತ್ತೆ. ಮತ್ತು ಇಲ್ಲಿ ಪ್ರಶ್ನೆ ಎತ್ತಿದವರಂತವರು ಬಹಳ ದೊಡ್ಡ ಮಟ್ಟದ ನಾಯಕರು ಅನ್ನುವಂಥದ್ದು ಕೂಡ ಇಲ್ಲ. ಹಾಗಾಗಿ ಸಹಜವಾಗಿ ಇದು ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ್ರೂ ಕೂಡ ಸುಗಮವಾಗಿ ಈ ಸಮಾವೇಶ ಆಗಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಹಾಸನ ಜೆಡಿಎಸ್ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ರು. ಆದ್ರೆ ಈ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ, ಅಭಿಮಾನಿ ಅಂತ ಹೇಳಿಕೊಂಡು ಒಬ್ರು, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹೈಕಮಾಂಡ್ಗೆ ಡಿಕೆಶಿ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರವನ್ನ ಬರೆಯಲಾಗಿದೆ. ಹಾಗಾಗಿ ಹಾಸನದ ಸಿದ್ದರಾಮಯ್ಯ ಸಮಾವೇಶ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ವ್ಯಕ್ತಿ ಹೆಸರಿನ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಹಾಗಾಗಿ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಎರಡು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೇಗೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಸಂಬಂಧ ಇಲ್ಲದಿರಂದ್ರ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಚಿವರು ಇದಕ್ಕೆ ಒಂದಷ್ಟು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಬೆಂಬಲ ಇದ್ರೂ ಕೂಡ ಅಹಿಂದ ಒಂದಷ್ಟು ಸಂಘಟನೆಗಳು ಸೇರಿ ಮತ್ತು ಅವರ ವಿಚಾರಧಾರಣೆಯನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲವನ್ನು ತುಂಬುವ ಕಾರಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ ಆಗಿರೋದ್ರಿಂದ ಹೈಕಮಾಂಡ್ ಕೂಡ ಇದರಲ್ಲಿ ಮುಗು ತೋರ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ಪತ್ರ ಬಂದಿರಬಹುದು, ಕಂಪ್ಲೇಂಟ್ ಆಗಿರಬಹುದು, ಆದರೂ ಕೂಡ ಇದು ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತಿದ್ದಾವೆ ಅನ್ನುವಂತ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿ ಮಾಡ್ತಕ್ಕಂಥ ಆರೋಪಗಳಿಗೆ ಒಂದು ಎದುರೇಟನ್ನು ಕೊಡುವಂತ ಕೆಲಸಗಳು ಕೂಡ ಈ ಸಮಾವೇಶದ ಮೂಲಕ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಹಾಸನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆದ್ರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ನಿಂದ ಯಾವ ಈ ಒಂದು ವಿರೋಧಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಉತ್ತರ ಪ್ರಶ್ನೆ ಆಗುತ್ತೆ. ಮತ್ತು ಇಲ್ಲಿ ಪ್ರಶ್ನೆ ಎತ್ತಿದವರಂತವರು ಬಹಳ ದೊಡ್ಡ ಮಟ್ಟದ ನಾಯಕರು ಅನ್ನುವಂಥದ್ದು ಕೂಡ ಇಲ್ಲ. ಹಾಗಾಗಿ ಸಹಜವಾಗಿ ಇದು ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ್ರೂ ಕೂಡ ಸುಗಮವಾಗಿ ಈ ಸಮಾವೇಶ ಆಗಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಹಾಸನ ಜೆಡಿಎಸ್ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ರು. ಆದ್ರೆ ಈ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ, ಅಭಿಮಾನಿ ಅಂತ ಹೇಳಿಕೊಂಡು ಒಬ್ರು, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹೈಕಮಾಂಡ್ಗೆ ಡಿಕೆಶಿ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರವನ್ನ ಬರೆಯಲಾಗಿದೆ. ಹಾಗಾಗಿ ಹಾಸನದ ಸಿದ್ದರಾಮಯ್ಯ ಸಮಾವೇಶ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ವ್ಯಕ್ತಿ ಹೆಸರಿನ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಹಾಗಾಗಿ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಎರಡು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಸಮಾವೇಶಕ್ಕೆ
ಹೇಗೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಸಂಬಂಧ ಇಲ್ಲದಿರೋದ್ರ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಚಿವರು ಇದಕ್ಕೆ ಒಂದಷ್ಟು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಬೆಂಬಲ ಇದ್ರೂ ಕೂಡ ಅಹಿಂದ ಒಂದಷ್ಟು ಸಂಘಟನೆಗಳು ಸೇರಿ ಮತ್ತು ಅವರ ವಿಚಾರಧಾರಣೆಯನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲವನ್ನು ತುಂಬುವ ಕಾರಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ ಆಗಿರೋದ್ರಿಂದ ಹೈಕಮಾಂಡ್ ಕೂಡ ಇದರಲ್ಲಿ ಮುಗು ತೋರ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ಪತ್ರ ಬಂದಿರಬಹುದು, ಕಂಪ್ಲೇಂಟ್ ಆಗಿರಬಹುದು, ಆದರೂ ಕೂಡ ಇದು ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತಿದ್ದಾವೆ ಅನ್ನುವಂತ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿ ಮಾಡ್ತಕ್ಕಂಥ ಆರೋಪಗಳಿಗೆ ಒಂದು ಎದುರೇಟನ್ನು ಕೊಡುವಂತ ಕೆಲಸಗಳು ಕೂಡ ಈ ಸಮಾವೇಶದ ಮೂಲಕ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಹಾಸನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆದ್ರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ನಿಂದ ಯಾವ ಈ ಒಂದು ವಿರೋಧಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಮತ್ತು ಇಲ್ಲಿ ಪ್ರಶ್ನೆ ಎತ್ತಿದವರಂತವರು ಬಹಳ ದೊಡ್ಡ ಮಟ್ಟದ ನಾಯಕರು ಅನ್ನುವಂಥದ್ದು ಕೂಡ ಇಲ್ಲ. ಹಾಗಾಗಿ ಸಹಜವಾಗಿ ಇದು ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ್ರೂ ಕೂಡ ಸುಗಮವಾಗಿ ಈ ಸಮಾವೇಶ ಆಗಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಹಾಸನ ಜೆಡಿಎಸ್ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದಷ್ಟು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ರು. ಆದ್ರೆ ಈ ಸಮಾವೇಶ ನಡೆಯುತ್ತಾ ಇಲ್ವಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ ಅಭಿಮಾನಿ ಅಂತ ಹೇಳಿಕೊಂಡು ಒಬ್ರು, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹೈಕಮಾಂಡ್ಗೆ ಡಿಕೆಶಿ ಅಭಿಮಾನಿಗಳಿಂದ ದೂರು ಸಲ್ಲಿಕೆ ಆಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಪತ್ರವನ್ನ ಬರೆಯಲಾಗಿದೆ. ಹಾಗಾಗಿ ಹಾಸನದ ಸಿದ್ದರಾಮಯ್ಯ ಸಮಾವೇಶ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ವ್ಯಕ್ತಿ ಹೆಸರಿನ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು, ಹಾಗಾಗಿ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ 2 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು, ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೇಗೆ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಸಂಬಂಧ ಇಲ್ಲದಿರೋದ್ರ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಚಿವರು ಇದಕ್ಕೆ ಒಂದಷ್ಟು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಬೆಂಬಲ ಇದ್ರೂ ಕೂಡ ಅಹಿಂದ ಒಂದಷ್ಟು ಸಂಘಟನೆಗಳು ಸೇರಿ ಮತ್ತು ಅವರ ವಿಚಾರಧಾರಣೆಯನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲವನ್ನು ತುಂಬುವ ಕಾರಣಕ್ಕಾಗಿ ಮಾಡ್ತಾ ಇರೋ ಸಮಾವೇಶ ಆಗಿರೋದ್ರಿಂದ ಹೈಕಮಾಂಡ್ ಕೂಡ ಇದರಲ್ಲಿ ಮುಗು ತೋರ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ಯಾಕಂದ್ರೆ ಪತ್ರ ಬಂದಿರಬಹುದು, ಕಂಪ್ಲೇಂಟ್ ಆಗಿರಬಹುದು, ಆದರೂ ಕೂಡ ಇದು ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತಿದ್ದಾವೆ ಅನ್ನುವಂತ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿ ಮಾಡ್ತಕ್ಕಂಥ ಆರೋಪಗಳಿಗೆ ಒಂದು ಎದುರೇಟನ್ನು ಕೊಡುವಂತ ಕೆಲಸಗಳು ಕೂಡ ಈ ಸಮಾವೇಶದ ಮೂಲಕ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಹಾಸನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆದ್ರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ನಿಂದ ಯಾವ ಈ ಒಂದು ವಿರೋಧಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಮತ್ತು ಇಲ್ಲಿ ಪ್ರಶ್ನೆ ಎತ್ತಿದವರಂತವರು ಬಹಳ ದೊಡ್ಡ ಮಟ್ಟದ ನಾಯಕರು ಅನ್ನುವಂಥದ್ದು ಕೂಡ ಇಲ್ಲ. ಹಾಗಾಗಿ ಸಹಜವಾಗಿ ಇದು ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ್ರೂ ಕೂಡ ಸುಗಮವಾಗಿ ಈ ಸಮಾವೇಶ ಆಗಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.